ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪಟ್ರೇನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಪಾಡುವಂತೆ ಬೇಡಿಕೊಂಡರು. ಸುಮಾರು 12 ವರ್ಷದಿಂದ ನಿರಂತರವಾಗಿ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಿರುವ ಪಟ್ರೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಮಕ್ಕಳಿಗಾಗಿ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ಗ್ರಾಮಸ್ಥರಾದ ಮಹೇಶ್ ತಿಳಿಸಿದರು. ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ಈ ಸಂದರ್ಭದಲ್ಲಿ ವಿನಿಯೋಗಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಗಣಪತಿ ರೈತ ಗೆಳೆಯರ ಬಳಗದ ಕಿಶೋರ್, ಮಹೇಶ್, ಭರತ್, ಅನಿಲ್, ಯಶವಂತ್, ಸಂದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ನಾನು ಮಹೇಶ್ ಅಂತ. ಶ್ರೀ ವಿದ್ಯಾಗಣಪತಿ ರೈತ ಗೆಳೆಯರ ಬಳಗ ಪಟ್ರೇನಹಳ್ಳಿ. ನಾವು ಸುಮಾರು ಕಳೆದ 12-13 ವರ್ಷದಿಂದ ಹಿಂದೂ ಸಂಪ್ರದಾಯ ಉಳಿಸ್ಬೇಕು ಅಂತೇಳಿ ಗೌರಿ ಗಣೇಶ ಹಬ್ಬ ಯುವಕರು ಎಲ್ಲರೂ ಸೇರಿ ವಿಜೃಂಭಣೆಯಾಗಿ ವರ್ಷಕ್ಕಿಂತ ವರ್ಷ ಹೆಚ್ಚಾಗಿ ಎಲ್ಲಾ ಯುವಕರ ಸಪೋರ್ಟ್, ಪಟ್ರೇನಹಳ್ಳಿ ಗ್ರಾಮಸ್ಥರ ಸಪೋರ್ಟ್ ದಿಂದ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಆಚರಿಸ್ತಾ ಬರ್ತಿದ್ದೀರಿ. ಇನ್ನು ಮುಂದೇನು ಇದೇ ತರ ಒಗ್ಗಟ್ಟಿನಿಂದ ಎಲ್ಲಾ ಜಾತಿ ಜನಾಂಗದವರು ನಮ್ಗೆ ಸಪೋರ್ಟ್ ನೀಡಿ, ಎಲ್ಲ ಒಂದ್ 4-5 ಜಾತಿ ಜನಾಂಗದವರು ಇದ್ದೀರಿ, ಎಲ್ಲಾರು ಸಪೋರ್ಟ್ ನೀಡಿ, ಎಲ್ಲಾರು ಕೈ ಜೋಡಿಸಿ ಈ ವಿಜೃಂಭಣೆಗೆ ಕಾರಣೀಭೂತರು ಎಲ್ಲಾರು ಸೇರಿ ಎಲ್ಲಾರ ಸಹಕಾರನೂ ನಮ್ಗಿದೆ. ಮುಂದೇನು ಸಹ ಇದೇ ತರ ಇನ್ನ ಯುವಕರು ಬೆಳಿಬೇಕು, ಯುವಕರು ಹಿಂದುತ್ವವನ್ನು ಉಳಿಸ್ಬೇಕಂದ್ರೆ ಗೌರಿ ಗಣೇಶ ಹಬ್ಬ ಇನ್ನ ಅದ್ದೂರಿಯಾಗಿ ಪ್ರತಿ ಗ್ರಾಮದಲ್ಲೂ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಇದು ನಮ್ಮ ಸುತ್ತಮುತ್ತ ಊರಿಗೆ ನಮ್ಮನ್ನ ನೋಡಿ ಅವರು ಸಹ ಇದೇ ತರ ವಿಜೃಂಭಣೆಗೆ ಆಚರಣೆ ಮಾಡ್ತಿದ್ದಾರೆ. 12 ವರ್ಷದಿಂದ ಮಾಡ್ತಾ ಇದ್ರು ನಾವು. ಊರೆಲ್ಲ ಯುವಕರು ದೊಡ್ಡವ್ರ ಸಪೋರ್ಟ್ ಇಂದ, ಯುವಕರು ಒಗ್ಗಟ್ಟಿನಿಂದ ಈ ಯಶಸ್ಸಿಗೆ ಕಾರಣ ಯುವಕರೇ ಕಾರಣ. ಶ್ರೀ ವಿದ್ಯಾಗಣಪತಿ ರೈತ ಗೆಳೆಯರ ಬಳಗ ಪಟ್ರೇನಹಳ್ಳಿ. ನಾವು 6 ದಿವಸ ಈ ಗಣೇಶ ಕೂರಿಸಿದ ಮೇಲೆ 6 ದಿವಸ ಈ ಕಾರ್ಯಕ್ರಮ ಇದು 6 ದಿನ ಆಚರಿಸ್ತೀರಿ. ಮೊದಲನೇ ದಿನ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ, ಭಕ್ತಿಗೀತೆಗಳು ಇದಾರೆ, ಬಾಯಪಲ್ಲಿಯಿಂದ ಬರ್ತಾರೆ ಅವರು, ಭಕ್ತಿಗೀತೆಗಳ ಕಾರ್ಯಕ್ರಮ ಇದೆ. ಇನ್ನೊಂದ್ ದಿವಸ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಮಾಡ್ತೀರಿ. ಇನ್ನೊಂದ್ ದಿವಸ ಯುವಕರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲ ಫ್ರಾಗ್ ರೇಸು, ಚೀಲ ಓಟ, ಗೋಣಿ ಚೀಲ ಓಟ ಎಲ್ಲ ಮಾಡ್ತೀರಿ. ಲೆಮನ್ ವಿತ್ ಸ್ಪೂನ್ ಮಾಡ್ತೀರಿ. ಲಾಸ್ಟ್ ದಿವಸ ಎಲ್ಲಾ ಯುವಕರು ಸೇರಿ ವಿಜೃಂಭಣೆಯಾಗಿ ಬೀದಿಗಳಲ್ಲೂ ವಿಜೃಂಭಣೆ ಮೆರವಣಿಗೆ ಮತ್ತು ಪೂಜೆ, ಪ್ರಸಾದ ವಿನಿಯೋಗ ಎಲ್ಲ ಆಚರಣೆ ಮಾಡ್ಕೊಂಡು ಬರ್ತೀರಿ.